ಇವರು ನಮ್ಮ ಗ್ರೂಪ್ ಫಿಗರ್ ಅಂತ ಹೇಳ್ತೀನಿ, ಯಾರು ಕಾಳಾಕ್ಬೇಡಿ ಅಂತ ಹೇಳ್ತೀನಿ. ಇದು ಸೆಕೆಂಡ್ ಫಿಗರ್. ಹಾಯ್ ಹಲೋ ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಟು ರಾಯಲ್ ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತಮಿಳ್ನಾಡಲ್ಲಿರೋ ತಿರುವಣ್ಣಾಮಲೈ ಟೆಂಪಲ್ಗೆ ಹೋಗ್ತಿದ್ದೀನಿ. ಸೊ ಹೇಗಿರುತ್ತೆ ಏನು, ನನ್ನ ಜೊತೆ ನೀವು ಟ್ರಾವೆಲ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ನಾನು ಪಾಪುನು ಮತ್ತೆ ಹಸ್ಬೆಂಡ್ನ ಬಿಟ್ಟು ಹೋಗ್ತಾ ಇರೋದು. ಸೊ ಹೋಗ್ಬಿಟ್ಟು ಬರ್ತೀನಿ ಚಿನ್ನು. ಬಾಯ್ ಬಾಯ್ ಅಪ್ಪು ಕಂದ. ಅಪ್ಪು ಅಲ್ಲಿಗೆ ಅಮ್ಮಂಗೆ ಹೇಳಿ, ಅಮ್ಮಂಗೆ ಹ್ಯಾಪಿ ಜರ್ನಿ ಅಂತ ಹೇಳಿ. ಹ್ಯಾಪಿ ಜರ್ನಿ. ನನ್ ಮಗ ಹ್ಯಾಪಿ ಜರ್ನಿ ಹೇಳಲ್ಲ, ನೀನು ಹುಷಾರಾಗಿ ಹೋಗ್ಬಿಟ್ಟ. ಲವ್ ಯು. ದೇವ್ರ ಹತ್ರ ಅಪ್ಪ ಒಳ್ಳೇದಾಗ್ಲಿ ಅಂತ ಬನ್ನಿ ಆಟೋಗೆ. ಏನು ಪ್ರಾಬ್ಲಮ್ ಇಲ್ಲ ಅಲ್ಲ, ಸಿನ್ಸಿಯರ್ ಡ್ರೈವರ್. ಮಗು ಅದು ಸೀರಿಯಸ್ ಆಗಿ ಹೇಳಿ ಕಳ್ಸಿದಾಗ ಅವ್ರು ಡ್ರೈವ್ ಮಾಡ್ಬೇಕಾದ್ರೆ ನೀವು ಯಾರು ಮಾತಾಡ್ಸ್ಬೇಡಿ. ಅವ್ರು ಸಡನ್ ಆಗಿ ತಿರ್ಗದೆ ಮಾಡೋದೆಲ್ಲ ಮಾಡೋ ತರ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ, ನಿದ್ದೆ ಮಾಡಾಕ್ಬೇಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅಕ್ಕ ನಿನ್ ಮುಖ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ. ಸೊ ಹೀಗೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಂದು ನನಗೆ ವೆಯ್ಟ್ ಮಾಡ್ತಿದ್ರು ತುಂಬ ಹೊತ್ತಿಂದ. ಸೊ ಅದೊಂದು ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅವ್ರು ಬಂದ ತಕ್ಷಣ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆನ್ ದ ವೇ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿ ಕಾರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಅಲ್ಲಿಂದ ತಮಿಳ್ನಾಡು ಕಡೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಕರ್ನಾಟಕವನ್ನು ದಾಟ್ಕೊಂಡು ಅಲ್ಲ, ಬಾರ್ಡರ್ ದಾಟ್ಬಿಟ್ಟು ತಮಿಳುನಾಡಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಕರ್ನಾಟಕದ ಬಾವುಟ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ. ಆದ್ರೆ ನಮ್ಮ ಫೋನಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ನಮ್ಗೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಬಾಯ್ ಬಾಯ್ ಬ್ಯಾಂಗ್ಳೂರ್. ಚೆನ್ನಾಗಿದೆ ಅಲ್ಲ ವಿಜಯ್? ಇಲ್ಲ ಆಕ್ಚುಲಿ ನಾನು ಅವತ್ತು ಇಲ್ಲಿ ತಗೊಳಕ್ ಹೋದೆ, ಅದು ಕಾಸ್ಟ್ಲಿ ಹೇಳೋದಲ್ಲ, ಅದಕ್ಕೆ ಅಣ್ಣ ನಿನ್ಗೆ ನಿನ್ ಫೇಸ್ ಹಾಕ್ಬಿಟ್ಟು ಇವನು ಬ್ಯಾಚುಲರು ಸಿಂಗಲ್ಲು ಹುಡುಗಿ ಹುಡುಕ್ತಿದ್ದಾನೆ ನೋಡಿ ಅಂತ ಹೇಳ್ತೀನಿ. ಇವ್ರಿಗೆ ಮ್ಯಾರೇಜ್ ಆಗಿದೆ, ಯಾರು ಕಾಳಾಕ್ಬೇಡಿ ಅಂತ ಹೇಳ್ತೀನಿ. ಆಲ್ರೆಡಿ ದುಬೈ. ಇವರು ನಮ್ಮ ಗ್ರೂಪ್ ಫಿಗರ್ ಅಂತ ಹೇಳ್ತೀನಿ. ಇದು ಸೆಕೆಂಡ್ ಫಿಗರ್. ತೋರ್ಸು ಫೇಸ್ನ. ಆಕ್ಚುಲಿ ನಿನ್ ಸ್ಮೈಲ್ ಇಷ್ಟ ಆಗುತ್ತಾ ಮದುವೆ? ಆನಂದ ಪರಮಾನಂದ. ಸೊ ಹೋಟೆಲಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಆ್ಯಕ್ಚುಲಿ ಅದು ತಮಿಳ್ನಾಡು ಬಾರ್ಡ್ರ್ ಆಗಿರೋದ್ರಿಂದ ಆ ಕಡೆ ಎಲ್ಲ ಪರೋಟ ಫೇಮಸ್ ಅಂತ ಹೇಳ್ತಾರೆ. ಸೊ ನನ್ನ ಫ್ರೆಂಡ್ಸ್ ಪರೋಟ ತಿಂದರು ಆ್ಯಂಡ್ ಹುಡುಗಿರು ಫ್ರೈಡ್ ರೈಸ್ ಅಂತ ಆರ್ಡ್ರ್ ಮಾಡಿಕೊಂಡ್ರು. ನನಗೆ ಜರ್ನಿಗೆ ಇಡ್ಲಿ ಸೇಫೆಸ್ಟ್. ನಾನು ಹೊರಗಡೆ ಎಲ್ಲೇ ಹೋದ್ರೂ ಇಡ್ಲಿ ತಿನ್ನೋದ್ರಿಂದ ಇಡ್ಲಿ ತಗೊಂಡು ತಿಂದ್ವಿ. ಆ್ಯಂಡ್ ಎಲ್ಲರೂ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ನಾವು ಹೋಗಿದ್ದ ಹೋಟೆಲ್ಲು ಇದೇನೆ, ಅಡಿಯಾರ್ ಆನಂದ ಭವನ್, ತಮಿಳ್ನಾಡು ಬಾರ್ಡ್ರ್ ಹತ್ರ ಇದೆ ಇದು. ಆ್ಯಂಡ್ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ನೆಕ್ಸ್ಟ್ ಟೆಂಪಲ್ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಏನ್ ಬಾಬುದಾ ಚೆನ್ನಾಗಿದ್ಯಾ? ಓಟ್ ಬತ್ತೀಯಾ? ಟಾಟಾ. ಈ ನಮ್ಮ ಹುಡುಗರು ಹೆಣ್ಮಗು ಅಂತ ಹೇಳೋದಕ್ಕೂ ಈ ಹೆಣ್ಮಕ್ಳು ಮಾಡೋದಕ್ಕೂ ಕರೆಕ್ಟಾಗಿದೆ. ಒನ್ ವೇ ಅಂತ ನೋಡ್ತೀರಾ, ಹುಡುಗಿ ಡೈರೆಕ್ಟ್ ಮೈ ಮೇಲೆ ಬಂದ್ಬಿಡೋದ. ನಮ್ಗೆಲ್ರಿಗೂ ಗಾಬರಿನೇ ಆಗೋಯ್ತು. ಸೊ ಇಷ್ಟೆಲ್ಲ ಗಂಡಂದ್ರನ್ನ ಫೇಸ್ ಮಾಡಿಕೊಂಡು ಹಾಗೋ ಹೀಗೋ ಸೇಫಾಗಿ ಟೆಂಪಲ್ಗೆ ಎಂಟ್ರಿ ಕೊಟ್ವಪ್ಪ. ಆ್ಯಂಡ್ ನಾನಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನನಗೆ ದೇವಸ್ಥಾನಗಳಂದರೆ ತುಂಬ ಇಷ್ಟ. ಆ್ಯಂಡ್ ಸ್ಪೆಷಲಿ ಈ ಟೆಂಪಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ್ರಿಂದ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ. ನಾವು ಟೆಂಪಲ್ ಹತ್ರ ಬಂದ್ವಿ. ಆ್ಯಂಡ್ ಇದನ್ನು ರಾಜಗೋಪುರಂ ಅಂತ ಕರೀತಾರೆ.
ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಕರ್ಪೂರ ಸಾಮಾನು ತಗೊಂಡು ಇಲ್ಲಿ ಕಡ್ಡಿ ಅಣಿಸಿ ಕರ್ಪೂರ ಅಣಿಸಿ ಪೂಜೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಆ್ಯಂಡ್ ಅಲ್ಲಿ ನಾವು ಒಂದು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇವ್ರದ್ದು ಗೋಪುರ ತೋರಿಸ್ತೀನಿ, ಎಲ್ಲರೂ ನೋಡ್ಕೊಂಬಿಡಿ. ಫಸ್ಟ್ ಈ 4 ಜನರನ್ನ ಕಟ್ಟಾಕಿ, ಇವರಿಂದ ನನ್ನ ಲೈಫ್ ಅಲ್ಲಿ ಸಣ್ಣ ಸಂತೋಷ ಎಲ್ಲ ಕಳ್ಕೊಂಡ್ಬಿಟ್ಟೆ. ಓಹೋ, ಊರಲ್ಲಿ 4 ಜನ 4 ತರ ಮಾತಾಡ್ತಾರೆ ಅಂತಾರಲ್ಲ, ಆ 4 ಜನ ಇವರೇನಾ? ಆಯ್ಸ್ ನಾವು ಸಡನ್ ಆಗಿ ನೋಡಿದ್ವಿ, ಜಿಂಕೆ ನೋಡಿದ್ದೀವಿ. ನಮ್ಮ ರಂಜಿತ್ ಅವರು ನೋಡಿದೆ. ಆ್ಯಂಡ್ ಹೀಗೆ ನಾವು ಮುಂದೆ ಹೋಗ್ಬೇಕಾದ್ರೆ ನಮಗೆ ಜಿಂಕೆಗಳು ಸಿಕ್ಕಿದ್ವು. ಆ್ಯಕ್ಚುಲಿ ಅಷ್ಟು ಹತ್ರದಿಂದ ನೋಡಿ ನಾನಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿದ್ವು ನೋಡೋದಕ್ಕೆ. ಮತ್ತು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಕುಡಿಸಿದ್ವಿ. ಆ್ಯಂಡ್ ನಮ್ಗೆ ಆಮೇಲೆ ಗೊತ್ತಾಗಿದ್ದು ಆ್ಯಕ್ಚುಲಿ ಅದಕ್ಕೆಲ್ಲ ಫುಡ್ ಕೊಡಬಾರ್ದು, ನೀರು ಕೊಡಬಾರ್ದು, ಅದೆಲ್ಲ ಅಫೆನ್ಸ್ ಅಂತ. ಅಷ್ಟೇ, ಇವಾಗಲೇ ನಿಂಗೆ ಕಾಲು ಡ್ಯಾನ್ಸ್ ಆಡ್ತಾ ಇದೆ ಅಂತ ಗೊತ್ತಾಯ್ತು. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ಆ್ಯಂಡ್ ನನ್ನ ಫ್ರೆಂಡ್ ಸ್ನೇಹ ಅಂತೂ ಪಾಪ ಅವಳು ಎಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ, ಒಬ್ಬಳೆ ಅವಳ ಪಾಡಿಗಳು ನಡ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಹಾಗೆ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ನಾವೆಲ್ಲ ರೂಮ್ಗೆ ಹೋಗಿ ಯಾರೂ ಮಲಗಲಿಲ್ಲ, ಡೈರೆಕ್ಟ್ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 9 o'clock ಹಂಗೆ ದರ್ಶನಕ್ಕೆ ಅಂತ ಹೋದ್ವಿ. ಆ್ಯಂಡ್ ನಾವಿಲ್ಲಿ 50 rupees ಟಿಕೆಟ್ ತಗೊಂಡು ದರ್ಶನಕ್ಕೆ ಅಂತ ಹೋದ್ವಿ. ಆ್ಯಂಡ್ ಅಲ್ಲಿ ನಿಮಗೆ ಆಲ್ರೆಡಿ ಬೋರ್ಡ್ ಹಾಕಿರ್ತಾರೆ ಬ್ರೋಕರ್ನ ಎಂಟರ್ಟೈನ್ ಮಾಡಬಾರ್ದು ಅಂತ. ಆದರೆ ನಮ್ಗೆ ಅದು ಗೊತ್ತಿರಲಿಲ್ಲ. ಒಳಗಡೆ ಹೋದ್ಮೇಲೆ ಅರ್ಧ ದಾರಿಲೇ ನಮಗೆ ಬ್ರೋಕರ್ ಅವ್ರು ಸಿಕ್ಬಿಟ್ಟು ಬನ್ನಿ ನಿಮ್ಮನ್ನ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾವು ಸರಿ ಅಂದ್ಬಿಟ್ಟು 50 rupees ಟಿಕೆಟ್ ಕೊಟ್ಟು ತೊಗೊಂಡಿದ್ದೀವಲ್ಲ, ಅದೇ ಕರ್ಕೊಂಡು ಹೋಗ್ತಿದ್ದಾರೇನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ಅವ್ರಿಗೂ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ. ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬೇಡ ಅಂದರು. ಮತ್ತೆ ನಾವು 50 rupees ಲೈನ್ ಟಿಕೆಟ್ಗೆ ಬಂದ್ವಿ. ಆ್ಯಂಡ್ ಅಲ್ಲಿಂದ ನಮಗೆ ಕ್ರೌಡ್ ತುಂಬ ಇದ್ರೂ ತುಂಬ ಟೈಮೇನು ಹಿಡಿಲಿಲ್ಲ ನಮಗೆ ದರ್ಶನಕ್ಕೆ. ಮಿನಿಮಮ್ ವಿತಿನ್ 1 hour ಒಳಗಡೆ ನಮಗೆ ದರ್ಶನ ಎಲ್ಲ ಕಂಪ್ಲೀಟ್ ಆಗೋಯಿತು. ಆ್ಯಂಡ್ ಒಳ್ಳೆ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಒಳ್ಳೊಳ್ಳೆ ಫೋಟೋಸ್ಗಳೆಲ್ಲ ತಗೊಂಡು ಹಾಗೆ ದೇವಸ್ಥಾನನ ಒಂದು ಸುತ್ತ ನೋಡಿ ಎಂಜಾಯ್ ಮಾಡಿದ್ವಿ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೈಟೆಲ್ಲ ನಡೆದು ಪಾಪ ನನ್ನ ಫ್ರೆಂಡ್ ಕಾಲೆಲ್ಲ ತುಂಬ ನೋವು ಬಂದುಬಿಟ್ಟಿತ್ತು, ಎಲ್ಲಿ ನೋಡಿದ್ರು ಕೂತ್ಕೊಳ್ಳೋದೇ ನೋಡ್ತಿದ್ಲು. ಆ್ಯಂಡ್ ನಾವಂತೂ ದೇವಸ್ಥಾನದ ವ್ಯೂನ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ನಿಮಗೂ ತೋರಿಸ್ತೀವಿ ಒಂದ್ಸಲ. ದೇವ್ರ ದರ್ಶನ ಮುಗೀತು ಇಲ್ಲಿಗೆ. ಅಲ್ಲೊಂದು ದೊಡ್ಡ ಪೇಷಂಟ್ ಕೂತಿದ್ದಾರೆ, ಆ ಕಡೆ ನೆನ್ನೆ ನೈಟೇ ಪೇಷಂಟ್ ಆಗಿಬಿಟ್ಟಿದ್ದಾರೆ. ಈ ಕಡೆ ಸೆಕೆಂಡ್ ಪೇಷಂಟ್ ಮಧ್ಯದಲ್ಲಿ. ಅವಳು ಸೂಪರ್ ಆಕ್ಟಿವ್, ಸಣ್ಣ ಇದ್ರು ಸೂಪರ್ ಆಕ್ಟಿವ್ ಅವಳು. ನಮ್ಮ ಹೀರೋ ಯುತೇಶ್. ವಿನು ನಿನ್ನ ಫಿಗರ್, ವಿನು ನೀನು ನಮ್ಮ ಏನೋ ನಮ್ಮ ಟೀಮ್ ಸಂತೂರ್ ಮಮ್ಮಿ ನೀನು. ಅರಿಶಿನ ಮತ್ತು ಚಂದನದ ಗುಣಗಳ ಫೈನಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸಾತ್ನೂರ್ ಡ್ಯಾಮ್ ಅಂತ. ಅದು ಬಂದುಬಿಟ್ಟು ಟೆಂಪಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 40 minutes ಆಯಿತು ನಮಗೆ. ಆ್ಯಂಡ್ ಆ ಡ್ಯಾಮ್ ಅಂತೂ ತುಂಬ ಚೆನ್ನಾಗಿತ್ತು, ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ. ಸೊ
ಸೊ ನೋಡಿದ್ರಲ್ಲ ಡ್ಯಾಮ್ ಹೇಗಿತ್ತು ಅಂತ. ಇದನ್ನು ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ರಿಟರ್ನ್ ಹೊರಟ್ವಿ. ಆನ್ ದ ವೇ ಹೋಗ್ತಾ ಅಲ್ಲೊಂದು ಒಳ್ಳೆ ಹೋಟೆಲಲ್ಲಿ ಸ್ಟಾಪ್ ಮಾಡಿ ಊಟ ಮಾಡ್ಕೊಂಡ್ವಿ. ಇದಾಗಿತ್ತು ನಮ್ಮ ತಿರುವನಾಮಲೈ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಈವ್ನಿಂಗ್ ಎವ್ರಿ ಒನ್. ಬಾಯ್ ಬಾಯ್.